ಬೇರೆ ಯಾರು ಅಲ್ಲ ಭಾರ್ಗವ. ಈ ಕ್ಷಣವೇ ಅರೆಗಟ್ಟಿಬಿಡು ನಿನ್ನ ಎತ್ತ ತಾಯಸಿನ ನಾನಂತ ಪ್ರತಿಜ್ಞೆ ಮಾಡಿದೆ. ಏಕೆ ಭಾರ್ಗವ ಮೌನವಾದೆ? ಏಕೆ ರಾಮ ಮೌನವಾದಿ? ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನ ವಚನ ಏನಾಯಿತು? ಕಂಡರೆ ಕಣ್ಣು ಕರಿ ರಾಮ, ತೋರಿಸು ನಿನ್ನ ಪರಜಯ ನನಗೆ ತಂದಪ್ಪಿಸುವಾಗ ಮೊದಲ ಬಲಿಯಾಗಿ ನಿನ್ನ ತಾಯಿಯ ಶಿರ ತೆಗೆಯುವ ಸಮಯ ಬಂದರೂ ಬರಬಹುದೆಂಬ ಮುಂದಿನ ವಿಚಾರ ತಿಳಿಸದೆ ಮೌನಿಯಾದಿಯಾ ಮೌನಿಯಾದಿಯಾ? ಓ ತಾಯಿ, ಎತ್ತ ತಾಯಿಯ ಶಿರವನ್ನು ಮಗನೇ ತೆಗೆಯುವುದು ಎಣ್ಣಾದ ನಿನ್ನ ಮನೆಗೆ ಒಪ್ಪಿದೆ. ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲೇ ಪರಸಿಡಿಲಂತ ಎನ್ನ ಶಿರಕ್ಕೆ ಬಡಿದು ನನ್ನೇತಕ್ಕೆ ಸಾಯಿಸಲಿಲ್ಲ. ಓ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡು ಎಂದು ಹೇಳಿದೆಯಲ್ಲ, ಆ ಅಮರವಾಣಿಯು ಎಂದು ಸತ್ಯವಾಯಿತು, ಎಂದು ಸತ್ಯವಾಯಿತು. ಎನ್ನ ಕರಕ್ಕೆ ನೀವು ಅಪ್ಪಿಸಿದ ತ್ರಿಶೂಲವೇ ನಮ್ಮ ವಂಶಕ್ಕೆ ಮೂಲವಾಯಿತು. ತಾಯಿಯ ಶಿರವನ್ನು ತೆಗೆಯುವುದು ಯಾವ ಮಗನಿಂದ ಸಾಧ್ಯ? ಮಾಸ ಗರ್ಭದಲ್ಲಿ ಎದ್ದು ಹೊತ್ತು ಸಾಕಿ ಸಲುಹಿದ ಎತ್ತ ತಾಯಿಯ ಶಿರ ತೆಗೆಯುವ ಮಾತೃದೇವೋಭವ ಎಂದು ಇಡೀ ಜಗತ್ತೇ ಸಾರುತ್ತದೆ. ಬೆಳೆದ ಬೆಳಗಿಂತ ಭೂಮಿ ತಾಯಿ ಬೆಳೆ ಹೆಚ್ಚು. ಓ ಜನನಿ, ಈ ಎನ್ನ ಪರಶುವಿನಿಂದ ನಿನ್ನ ಶಿರವನ್ನು ಕಡೆಯಬಹುದೇ? ಮಾತೇ ಸಹಿಸಲಾರೆನು ಎನ್ನವಿದೆ. ರಾಮ, ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ಈ ನಿನ್ನ ಹೆತ್ತ ತಾಯಿ. ರಾಮ, ನನ್ನ ಕರುಳು ಹೇಗಿರುವಾಗ ನೀನೇನು ಮಾಡಬಲ್ಲಕಲ್ಲ. ರಾಮ, ಹುಟ್ಟಿದ ಮೇಲೆ ಮರಣ ತಪ್ಪದು ಕಂದ. ಬಾರದು ಬಪ್ಪದು ಬಪ್ಪದು ತಪ್ಪದು. ರಾಮ, ಅನ್ಯಾಯವೇ ತುಂಬಿದ ಈ ಜಗದಲ್ಲಿ ನ್ಯಾಯ ಎಲ್ಲಿದೆ ರಾಮ? ಕಂದ, ಬದುಕು ಬಾಳುವ ಭಾಗ್ಯ ಪಡೆದುಕೊಂಡಿಲ್ಲ ಮೊದಲೇ. ಮಗನ ಮುಂದೆ ಈ ಮಾತು ಹೇಳುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ಬದುಕಿ ಬಾಳುವ ಭಾಗ್ಯ ಪಡೆದುಕೊಂಡಿಲ್ಲ ಮಗನೇ. ಕೇಳಲಾರದ 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 ಕಣ್ಣೇನ ಕಥೆಯು ನಮ್ಮದು ನೋಡುಕೆಯ ಚರಿತೆಯು. ನಿನ್ನ ತಾಯಿಯ ದುಃಖವನ್ನು ನೋಡಿ ಸಹಿಸಲಾರೆಯ ಕಂದ. ರಾಮ, ತಾಯಿಯ ಮಾತನ್ನು ನೀನು ನಡೆಸಿದೆ.
ಹಣವನ್ನು ಒಲಿಸಿ ರಾಮ ತಂದೆಯ ಮಾತನ್ನು ನೀನು ನಡೆಸಲೇಬೇಕು.